ನಮಸ್ಕಾರ ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಫೇಸ್ಬುಕ್ಕಲ್ಲಿ ನೋಡ್ತಿರೋ ಫೇಸ್ಬುಕ್ಕಿಗೆ ಸ್ವಾಗತ. ನೋಡಿ, ನಿಸರ್ಗ ಡೈರಿ ಫಾರ್ಮಲ್ಲಿ ನೋಡಿದರೆ ನೀವು ಪ್ರತಿದಿನ ಹಸುಗಳು ಬರ್ತಾ ಇರೋದನ್ನು ಇಮಿಡಿಯೇಟ್ಲಿ ಬೇಗ ಬುಕ್ಕಿಂಗ್ ಆಗಿಬಿಡ್ತವೆ. ಹಸುಗಳು ಬಂದ ತಕ್ಷಣ 1 ಅಥವಾ 2 ದಿನ ಬುಕ್ಕಿಂಗ್ ಆಗಿ ಹಸುಗಳೆಲ್ಲ ಖಾಲಿ ಆಗ್ತವೆ. ನೋಡ್ತಾ ಇರ್ಬೇಕು, ಸಾವಿರಾರು ಹಸು ಕೊಟ್ಟು ಅಂತ ಇವತ್ತು ಹೆಮ್ಮೆ ನಮಗಿದೆ. ಸಾವಿರಾರು ಹಸು ಕೊಟ್ಟಿದ್ದೀವಿ. ಪ್ರತಿ ಜಾಗದಲ್ಲೂ, ಕರ್ನಾಟಕದ ಪ್ರತಿ ಭಾಗದಲ್ಲೂ ಹಸುಗಳು ಕೊಟ್ಟಿದ್ದೀವಿ. ಹಸುಗಳನ್ನು ಸಾಕೋದ್ರಿಂದ ಹಿಡಿದು ಹಸುಗಳ ಬಗ್ಗೆ ಪೂರ್ತಿ ಮಾಹಿತಿ ಮತ್ತು ಹಸುಗಳನ್ನು ಸಾಕುವ ವಿಧಾನ ಮತ್ತು ಹಸುಗಳಲ್ಲಿ ಆದಾಯ ತಗೋ ರೀತಿ ಪ್ರತಿಯೊಂದು ನಿಮಗೆ ವಿವರಿಸ್ತಾ ಇರ್ತೀವಿ. ಸ್ನೇಹಿತರೆ, ನಿಸರ್ಗ ಡೈರಿ ಫಾರ್ಮ್ ಅನ್ನೋದು ಒಂದು ಸಂಸ್ಥೆ ಇದ್ದಂಗೆ. ಸೊ ಪ್ರತಿ ರೈತರಿಗೂ ಇವತ್ತು ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಇವತ್ತು ಸಕ್ಸಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಬೇಕು ಅಂತ ಮನಸ್ಸಲ್ಲಿರೋರು ಪ್ರತಿಯೊಬ್ಬರಿಗೂ ಇವತ್ತು ಆಸೆ ಇದ್ದವರು ಮುಂದೆ ಬನ್ನಿ. ಏಕೆಂದರೆ ನಾವು ಮೊದಲಿಂದನೂ ಹೇಳ್ತಾ ಇರ್ತೀವಿ, ಈ ರೀತಿ ಹಸುಗಳನ್ನು ಆಯ್ಕೆ ಮಾಡೋದ್ರಿಂದ ನಿಮ್ಮ ಹೈನುಗಾರಿಕೆ ಯಾವತ್ತೂ ನಷ್ಟ ಅನಿಸಲ್ಲ. ಸೊ ನಾನು ಹಸುಗಳನ್ನು ಆಯ್ಕೆ ಮಾಡೋದು ಸಂತೆಯಿಂದ ತಂದು ನಾನು ಹಸು ಸಾಕಿ ಇಲ್ಲಿ ತನಕ ಸಕ್ಸಸ್ ಆಗಿರೋರು ಇಲ್ಲಿ ತನಕ ನಾನು ನೋಡಿರ್ಬೋದು, ಬಟ್ ಭಾಳ ರೇರು, ಭಾಳ ಕಷ್ಟ. ಸೊ ಹಸುಗಳನ್ನು ಹೈಬ್ರಿಡ್ ಹಸು, ಕ್ವಾಲಿಟಿ ಹಸು ತೊಗೊಂಡಾಗ ಮಾತ್ರ ಡೈರಿ ಫಾರ್ಮ್ ಸಕ್ಸಸ್ ಮಾಡಲಿಕ್ಕೆ ಸಾಧ್ಯ. ಇಲ್ಲವಾದಲ್ಲಿ ನೀವು ಇದನ್ನು ಶೋಕಿಗೋಸ್ಕರ ಮಾಡಬೇಕಾಗತ್ತೆ. ಸೊ ಹೈನುಗಾರಿಕೆ ಮಾಡಬೇಕು ಅಂದರೆ ನೋಡಿ, ನಾವು ಹಸುಗಳನ್ನು ಚೆಕ್ ಮಾಡ್ತಾಯಿದ್ದೀವಿ. ಅಲ್ಲಿಂದ ಬರ್ತಾರೆ ಹಸು ಗಬ್ಬ ಚೆಕ್ ಆಗುತ್ತೆ, ಎಷ್ಟು ಬಂತಿದೆ, ಏನಿದೆ, ಪ್ರತಿಯೊಂದು ಡೀಟೇಲನ್ನು ನಾವು ತರ್ತೀವಿ. ಸೊ ಇಲ್ಲೇನಪ್ಪ ಅಂತ ಹೇಳಿದ್ರೆ, ಒಂದು ಸಾಮಾನ್ಯ ರೈತ ಒಂದು ಸಿಂಪಲ್ ಆಗಿ ಮಾಡ್ಬೇಕಂತ ಇರೋ ಫಾರ್ಮರು ಇವತ್ತು ಒಬ್ಬರೇ ಎಷ್ಟು ಹಸುಗಳನ್ನು ಸಾಕ್ಬೋದು, ಯಾವ ರೀತಿ ಮೇಂಟೈನ್ ಮಾಡ್ಬೋದು ಅನ್ನೋದನ್ನು ನಿಸರ್ಗ ಡೈರಿ ಫಾರ್ಮ್ ನಿಮಗೆ ನಿರಂತರವಾಗಿ ಹೇಳ್ಕೊಡ್ತಾ ಇರ್ತದೆ. ಸೊ ಇವತ್ತು ನಮ್ಮ ಒಂದು ಉದ್ದೇಶ ಇರೋದು ನೋಡಿ, ಸಾವಿರಾರು ಹಸು ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಬ್ರೀಡ್ 9-10ನೇ ಜನರೇಷನ್ ಬೆಳೆಸ್ತಾ ಇದ್ದೀವಿ. ಒಂದು ಸಣ್ಣ ಕರುವಿಂದ ಶುರು ಮಾಡಿದ್ದು ಒಂದು ಫಾರ್ಮ್ ಇವತ್ತು ಯಾವ್ಯಾವ ಮಟ್ಟಕ್ಕೆ ಬೆಳೆದಿದೆ. ಸೊ ಇದಕ್ಕೆ ನಿಮ್ಮ ಒಂದು ಎಫರ್ಟು ಮತ್ತು ನಿಮ್ಮ ಒಂದು ಗುರಿ ಇದು ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಒಂದು ನಿರಂತರವಾಗಿ ಪ್ರಯತ್ನ ಮಾಡ್ತಾ ನೋಡಿ, ಇದು ನೋಡಿ ಹೇಗಿದೆ ಹಸು, ನೋಡಿ ಹೇಗಿದೆ, ABS ಅಲ್ಲಿದೆ, ಇದು ಕ್ವಾಲಿಟಿ ಇದೆ ನೋಡಿ. ಅಂದರೆ ಕ್ವಾಲಿಟಿ ಅಂತ ಹೇಳ್ತೀನಿ, ಇದು ಟೈಟ್ ಕೆಚ್ಚಲು, ಇದು ನಿಯರ್ಲಿ 25 to 30 ನಿಯರ್ಲಿ ಹಾಲು ಬರುತ್ತೆ. ಬಟ್ ಇದು ಗೊತ್ತಾಗಲ್ಲ, ಒಳಗೆ ಕೆಚ್ಚಲು. ನಿಮ್ಮಲ್ಲಿ ಕೆಚ್ಚಲು ಕಣ್ಣಿಗೆ ಕಾಣ್ತಾ ಇರುತ್ತೆ, ಈ ಬ್ರೀಡಲ್ಲಿ ಕೆಚ್ಚಲು ಕಾಣಲ್ಲ. ಸೊ ಮಿಲ್ಕಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ನೋಡಿ, ಇದು ವರ್ಲ್ಡ್ ವೈಡಲ್ಲಿ ಬರುತ್ತೆ. ವರ್ಲ್ಡ್ ವೈಡಲ್ಲಿ ಇದು 4 ಹಲ್ಲಲ್ಲಿದೆ. ಸೆಕೆಂಡ್ ಲೆಕ್ಟೇಷನು ನೋಡಿ ಹಸು ಹೇಗಿದೆ ಅಂತೇಳಿ. ಇನ್ನು 22 ದಿನ 23 ದಿನ ಪ್ರತಿ ಹಸು ಬಗ್ಗೆ ಡೀಟೇಲ್ ಕೊಡ್ತಾ ಇರ್ತೀನಿ. 1,50,000 ಹಸು ಇದು, ಬೇಕಾದರೂ ಬುಕ್ ಮಾಡ್ಕೋಬೋದು. ಭಾಳ ಕ್ವಾಲಿಟಿ ಇರುತ್ತೆ ಹಸುಗಳು. ನಾವು ಪ್ರತಿಯೊಂದು ಹಸುಗಳು ಕ್ವಾಲಿಟಿ ಚೆಕ್ ಮಾಡಿ, ಗಬ್ಬ ಚೆಕ್ ಮಾಡಿ, ಎಷ್ಟು ಟೈಮ್ ಇದೆ ಏನಂತ ಚೆಕ್ ಮಾಡಿರ್ತೀವಿ. ನೋಡಿ ಹೈಟ್ ನೋಡಿ ಎಲ್ಲಿ ಎಷ್ಟಿದೆ ಅಂತ, ಹೈಟ್ ಅಂತ. ಸೊ ಇದು ನೋಡಿ ದೊಡ್ಡ ಫಾರ್ಮಿಂದ ಹಸು, ಇದು 50+ ಮಿಲ್ಕಿಂಗ್ ಕೊಡುವಂಥ ಹಸುಗಳು ಕೇಳ್ತಾ ಇರ್ತಾರೆ. ನೋಡಿ ತಂದಿದ್ದೀವಿ. 2,60,000 ಹಸು ಇದು, ಕಡಿಮೆ ಆಗಲ್ಲ. 2,60,000 ಇದೇ ಹಸು ಚಿಂತಾಮಣಿ ಮಾರ್ಕೆಟ್ ಇದ್ರೆ 3,00,000 4 ಲಕ್ಷ ಕೇಳ್ತಾರೆ. ಭಾಳ ಕ್ವಾಲಿಟಿ ಇದೆ ಹಸುಗಳನ್ನ ತೊಗೊಂಡ್ಬರ್ತೀವಿ. ಒಳ್ಳೆ ಹಸುಗಳು ಸಿಗೋದು ಭಾಳ ಕಷ್ಟ. ಸೊ ಹುಡುಕಿ ತೊಗೊಂಬರ್ತೀವಿ. ನೋಡಿ ಹಸುಗಳು ಯಾವ ರೀತಿ ಅಂತ ನೋಡಿ ಕಾಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದನ್ನು ಪ್ರತಿದಿನ ವೀಡಿಯೋ ಬರ್ತಾ ಇರುತ್ತೆ. ಹೊಸದಾಗಿ ನೋಡಿ ಹಸು, ಇದು ಸೆಕೆಂಡ್ ಲೆಕ್ಟೇಷನು, 40 ಲೀಟ್ರ್ ಕೊಟ್ಟಿದೆ ಆಲ್ರೆಡಿ. ಈ ಸಲ 50 ದಾಟುತ್ತೆ ಅಂತ ಇದೆ. ನಿಮ್ಮ ಸಾಕಾಣಿಕೆ, ನಿಮ್ಮ ಒಂದು ಪ್ರಯತ್ನ, ನಮ್ಮ ಉದ್ದೇಶ, ನಿಮ್ಮ